ಅಂಗವಿಕಲರಿಗೆ ನಾವು ಅವ್ರಿಗೆ ಸಹಾಯಧನವನ್ನು ಕೂಡ ಒಂದು ಚೆಕ್ ಮುಖಾಂತರ ವಿತರಣೆ ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಾಲಹೋಬಳಿ ಮುಖಂಡರುಗಳಾಗಿರ್ಬೋದು, ನಮ್ಮ ಪಂಚಾಯಿತಿ ಮುಖಂಡರುಗಳಾಗಿರ್ಬೋದು, ಅದೇ ರೀತಿ ನಮ್ಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಾರೆ. ಈ ವಿಶೇಷವಾಗಿ ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಗ್ರಾಮ ಸಭೆಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತೀವಿ. ಎಲ್ಲ ಮಹಿಳೆಯರು ಶ್ರೀಶಕ್ತಿ ಸಂಘದ ಗುಂಪಿನವರು ಎಲ್ಲ ಒಂದು ಗುಂಪಿನವರು ಬಂದು ವ್ಯಾಪಾರ ಮಳಿಗೆಗಳನ್ನ ಮಾಡಿ ಮಾರಾಟ ಮಾಡುವಂಥ ಪ್ರಕ್ರಿಯೆ ಇರ್ತದೆ. ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮ ಇವತ್ತಿನ ದಿನ ಎಲ್ಲ ಜನರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಯಶಸ್ವಿಗೊಳಿಸಿರ್ತಾರೆ. ಒಂದು ಕಾರ್ಯಕ್ರಮದ ಫಲಾನುಭವಿಗಳು ಎಲ್ಲರೂ ಸಹ ಫಲಾನುಭವಿಗಳು ಬಂದು ಅವರು ಯಶಸ್ವಿಗೊಳಿಸಿರ್ತಾರೆ. ಅದೇ ರೀತಿ ಗ್ರಾಮವನ್ನು ಅವ್ರನ್ನ ಕರೆಸಿರ್ತೀವಿ ನಾವು. ಆಧಾರ್ ಕಾರ್ಡು ಯಾರ್ಯಾರಿಗೆ ಅಪ್ಡೇಟೇಷನ್ ಮಾಡಬೇಕು ಮತ್ತು ಯಾರಿಗೆ ಸ್ಥಳಾಂತರ ಯಾರು ಒಂದು ಜಾಗದಿಂದ ಬಂದು ಇನ್ನೊಂದು ಜಾಗದಲ್ಲಿ ಬಂದಿರ್ತಾರೆ ಅವ್ರಿಗೆಲ್ಲ ಉಚಿತವಾಗಿ ಆಧಾರ್ ಕಾರ್ಡ್ ಮುಖಾಂತರ ಬೆಂಗಳೂರು ಕರೆಸಿ ಅವ್ರ ಮುಖಾಂತರ ಅರ್ಜಿ ಸ್ವೀಕಾರ ಮಾಡೋಂಥದ್ದು. ಅದೇ ರೀತಿ 18 ವರ್ಷ ಮೇಲ್ಪಟ್ಟವ್ರಿಗೆ ಉಚಿತ ನಾವು ಸರ್ಕಾರದಿಂದ ಈ ವೋಟರ್ ಐ ಡಿ ಕಾರ್ಡು ಅವನ್ನ ಅಪ್ಲಿಕೇಶನ್ ಹಾಕುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು. ಅದೇ ರೀತಿ ನಮ್ಮ ಸಂಧ್ಯಾ ಸುರಕ್ಷೆ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಅದೇ ರೀತಿ ವೃದ್ಧಾಪ್ಯ ವೇತನಗಳಾಗಿರ್ಬೋದು, ಸಂಧ್ಯಾ ಸುರಕ್ಷೆಗಳಾಗಿರ್ಬೋದು, ಎಲ್ಲ ಒಂದು ಕಾರ್ಯಕ್ರಮನ ನಾವು ಒಂದು ವಾರದ ಮುಂಚೆನೇ ಎಲ್ಲ ಗ್ರಾಮಕ್ಕೆ ತೆರಳಿ ಒಂದು ಗಾಡಿ ಮುಖಾಂತರ ಅನೌನ್ಸ್ಮೆಂಟ್ ಮಾಡಿ ಒಂದು ಜನಗಳಿಗೆ ಒಂದು ಮಾಹಿತಿ ನಾವು ಮುಟ್ಟಿಸಿರ್ತೀವಿ. ಅದರಿಂದ ವಿಶೇಷವಾಗಿ ಇವತ್ತಿನ ದಿನ ಎಲ್ಲ ಗ್ರಾಮದವರು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಾರೆ. ವಿಶೇಷವಾಗಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಗ್ರಾಮ ಪಂಚಾಯಿತಿ ಕಡೆ ಇದರಲ್ಲಿರೋದ್ರಿಂದ ಅದನ್ನೇ ಯಾವುದೇ ರೀತಿ ಮತ್ತೊಂದು ರೀತಿ ಮಾಡದೆ ಎಲ್ಲ ಸಹ ಅಭಿವೃದ್ಧಿಗಳ ಕೆಲಸಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ನೈರ್ಮಲ್ಯಗಳ ಅಭಿವೃದ್ಧಿ ಬಗ್ಗೆ ಸದಾ ಕಾಳಜಿಯನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರು ಕೃಷ್ಣ ಬೈರೇಗೌಡರು ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತಿನ ದಿನ ನಾವು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿರ್ತೀವಿ. ಅದೇ ರೀತಿ ಮಾರನಹಳ್ಳಿಯಿಂದ ಬಾಗ್ಲೂರು ಮುಖ್ಯ ರಸ್ತೆ ಡಾಂಬರೀಕರಣ ಒಂದು ಪ್ರೊಸೆಸಿಂಗಲ್ಲಿದೆ. ಈಗ ಆಲ್ರೆಡಿ ಒಂದು ಲೇಯರು ಟಾರ್ನ ಹಾಕಿರ್ತಾರೆ. ತದನಂತರ ನಮ್ಮ ಕೃಷ್ಣ ಬೈರೇಗೌಡರು ಒಂದು ಡೇಟ್ ಕೊಟ್ಟು ನಮಗೆ ಮುಂದಿನ ದಿನ ಟಾರ್ ಇನ್ನೊಂದು ಲೇಯರ್ ಹಾಕ್ಬೇಕಾಗಿರ್ತದೆ. ಆ ಲೇಯರ್ಗೆ ಬಂದು ಪೂಜೆಯನ್ನು ಮಾಡಿಕೊಡ್ತಾರೆ ಅಂತ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆವಾರು ಎಲ್ಲ ಬಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮಾತಾಡಿಕೊಂಡು ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಗ್ರಾಮ ಸಭೆಗಳಿಗೆ ಜನ ಸೇರೋದು ತುಂಬ ಕಡಿಮೆ. ಆದರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವು ನಮ್ಮ ಸದಸ್ಯರ ಬಲದಲ್ಲಿ ನಮ್ಮ ಹಿರಿಯ ಮುಖಂಡರುಗಳ ಅವರ ಒಂದು ಸಲಹೆಗಳನ್ನ ಪಡ್ಕೊಂಡು ಜನನ ನಾವು ಕರೆದಾಗ ತುಂಬ ಜನ ಬಂದಿದ್ದರು. ಭಾಳ ಚೆನ್ನಾಗಾಯಿತು. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಪ್ರೇಮಪ್ಪ ಅವರು ಇರ್ತಾರೆ, ಅವರು ಕೂಡ ಒಂದು ಭೇಟಿ ಮಾತಾಡಬೇಕು. 94 CCದು ನಾವು ಆಲ್ರೆಡಿ ಈಗ ತಾತ್ಕಾಲಿಕ ಆಸ್ಪತ್ರೆ ಯಾರ್ಯಾರು ಬಂದಿದೆ ಅವ್ರಿಗೆ ಉಚಿತವಾಗಿ ನಾವು ನಮ್ಮ ಸರ್ಕಾರದ ವತಿಯಿಂದ ರಿಜಿಸ್ಟ್ರೇಷನ್ ಮಾಡಿಸಿ ಸುಮಾರು 40 ಜನಕ್ಕೆ ಹಕ್ಕುಪತ್ರ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಇವತ್ತಿನ ದಿನ ಪಂಚಾಯತಿಯಿಂದ ಈ ಖಾತೆಯನ್ನು ಕೊಟ್ಟಿರ್ತೀವಿ. ಎಲ್ಲ ಅವ್ರಿಗೆ ಫಲಾನುಭವಿಗಳಿಗೆ ಎಲ್ಲೂ ಓಡಾಡದೆ ನಾನಾ ಇಲಾಖೆಗಳಿಗೆ ಓಡಾಡದೆ ತಪ್ಪಿಸಿ ಅವ್ರಿಗೆ ಇವತ್ತಿನ ದಿನ ನಾವು ಸಹಕಾರ ಮಾಡಿಕೊಟ್ಟಿರ್ತೀವಿ. ಎಲ್ಲರೂ ಕೂಡ ಭಾಳ ಖುಷಿಯಾಗಿ ಮಾಡೋ ಹಬ್ಬ ದಸರಾ ಬೇರೆ ಬರ್ತಿದೆ. ಅವ್ರಿಗೆಲ್ಲರಿಗೂ ಇದರಲ್ಲಿ ಶುಭಾಶಯಗಳು ಹೇಳಿ ಒಂದು ಮಾತನ್ನು ಮುಗಿಸ್ತೀನಿ.